ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಫಸ್ಟು ರಿವ್ಯೂ ಮಾಡ್ಬಿಡ್ತೀನಿ. ನೆಕ್ಸ್ಟು T20 ಆಸ್ಟ್ರೇಲಿಯಾ ವರ್ಸಸ್ ಪ್ರಿವ್ಯೂ ಮಾಡ್ತೀನಿ. ಈಗ ಫಸ್ಟ್ ರಿವ್ಯೂ ಹೇಳೋದಾದರೆ ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಇಂಡಿಯಾ ಗೆಲ್ತಾರೆ ಅಂತ ನನಗಂತೂ 100% ಗೊತ್ತಿತ್ತು. ಯಾಕೆಂದರೆ ಇಲ್ಲಿ ಆಸ್ಟ್ರೇಲಿಯಾದವರು ಇಲ್ಲಿ ಟಾಸ್ ಗೆದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ, ಪ್ರಿವ್ಯೂ ವಿಡಿಯೋ ಏನು ಮಾಡಿದ್ದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಆಸ್ಟ್ರೇಲಿಯಾದವರು ಟಾಸ್ ಗೆದ್ಬಿಟ್ಟು 3 ಮ್ಯಾಚಲ್ಲೂ ಇವರೇ ಟಾಸ್ ಗೆದ್ದು ಒಟ್ಟಿನಲ್ಲಿ ಇಲ್ಲಿ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಒಂದೊಳ್ಳೆ ಸ್ಕೋರ್ನ ಬಿಲ್ಡ್ ಮಾಡ್ಕೊಂಡು ಹೋದರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಆಸ್ಟ್ರೇಲಿಯಾದವರು ಇಲ್ಲಿ ಸ್ಕೋರ್ ಸಿಕ್ಕಾಬಿಟ್ಟೆ ಲೋ ಸ್ಕೋರ್ ಆಗಿತ್ತು ಅಂತ ನನಗೇನು ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅಂತ ಆಸ್ಟ್ರೇಲಿಯಾದವರು ಅನ್ನಿಸ್ಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಗೆ ಸಿಕ್ಕಾಬಿಟ್ಟೆ ವಿಕೆಟ್ಗಳು ತೆಗಿಲಿಲ್ಲ ಅಂದರು. ಇಲ್ಲಿ ಟ್ರಾವಿಸ್ ಹೆಡ್ನ ಬೇಗನೆ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಮೇನ್ ಮಾರ್ಕೀಸ್ ಆಗಲಿ, ಟ್ರಾವಿಸ್ ಹೆಡ್ ಆಗಲಿ, ಸ್ಟಾರ್ಟರ್ ಆಗಲಿ, ಒಟ್ಟಿನಲ್ಲಿ ಕ್ಯಾನ್ವರ್ ಆಗಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಕಮ್ಬ್ಯಾಕ್ ಆದರು ಅನ್ಬೋದು. ಒಟ್ಟಿನಲ್ಲಿ ಇವರು ಕುಲ್ದೀಪ್ ಯಾದವ್ನ ಟೀಮಿಂಗಲ್ಲಿ ತಗೊಬಂದ್ರು. ಒಟ್ಟಿನಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಕುಲ್ದೀಪ್ ಯಾದವ್ ಸಿಕ್ಕಾಬಿಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಯಲ್ಲಿ 10 ಓವರ್ಗೆ 61, 1 ವಿಕೆಟ್ ಕಳ್ಕೊಂಡಿದ್ರೆ 15ನೇ ಓವರ್ಗೆ 82, 2 ವಿಕೆಟ್ನ ತಗೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ಮು ಇವರು 20 ಓವರ್ ತನಕ ತುಂಬ ಚೆನ್ನಾಗಿ ತಗೊಂಡು ಹೋದ್ರು ಮ್ಯಾಚ್. 20 ಓವರ್ ಆದಮೇಲೆ ಆಸ್ಟ್ರೇಲಿಯಾದವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಟ್ಟರು ಅನ್ಬೋದು. ಯಾಕೆಂದರೆ ಸಿಕ್ಕಾಬಿಟ್ಟೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಕೊಳ್ಳೋ ಸ್ಕೋರ್ ಯಾರು ಹೊಡಿಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಹೋದ ಮ್ಯಾಚಲ್ಲಿ ಹೊಡೆದಿರೋರೆಲ್ಲ ಈ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋರನ್ನು ಹೊಡಿಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಟ್ಟರು ಅನ್ಬೋದು ಆಸ್ಟ್ರೇಲಿಯಾ ಬ್ಯಾಟಿಂಗು. ಒಟ್ಟಿನಲ್ಲಿ ಇಲ್ಲಿ ಲಾಸ್ಟ್ ಅವ್ರಿಗೆ ನಿಂತ್ಕೊಂಡು ಯಾರು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ 30 ಓವರ್ವರೆಗೂ ಅಂತ ಹೇಳ್ಕೊಳ್ಳೋ ಸ್ಕೋರ್ ಬರಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ 30 ಓವರ್ ಆದಮೇಲೆ ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಟ್ಟರು ಅನ್ಬೋದು. ಬಂದವರೆಲ್ಲ ಸಿಕ್ಕಾಬಿಟ್ಟೆ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ಈ ಇಂಡಿಯಾ ಬೌಲಿಂಗ್ ಕಡೆ ನೋಡಿದ್ರೆ ಮೊಹಮ್ಮದ್ ಸಿರಾಜು 1 ವಿಕೆಟ್ ತಗೊಂಡ್ರು, ಕ್ರೂಷಿಯಲ್ಲು. ಹರ್ಷಿತ್ ರಾಣಾ ಎಲ್ಲ ಮ್ಯಾಚಲ್ಲಿ ಸಿಕ್ಕಾಬಿಟ್ಟೆ ರನ್ ಹೊಡ್ಸ್ಕೊಬಿಟ್ಟು ಈ ಮ್ಯಾಚಿಗೆ ಗೆಲ್ಲದೇ ಇರೋ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ವಿಕೆಟ್ನ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪ್ರತೀಶ್ ಕೃಷ್ಣನ ಇವರು ಹಾಕ್ಕೊಂಡ್ರು, ಒಂದು ಕ್ರೂಷಿಯಲ್ ವಿಕೆಟ್ ತೆಗೆದ್ರು, ಸಿಕ್ಕಾಬಿಟ್ಟೆ ರನ್ ಹೊಡ್ಸ್ಕೊಂಡ್ರು. ಇವರು ಕುಲ್ದೀಪ್ ಯಾದವ್ನ ಮೊದಲೇ ಮ್ಯಾಚಲ್ಲಿ ಹಾಕೊಂಡಿದ್ರೆ ಮ್ಯಾಚ್ ಗೆಲ್ತಿದ್ರ ಅಂತ ನನಗೇನು ಅನಿಸ್ತಿತ್ತು. ಯಾಕೆಂದರೆ ಕುಲ್ದೀಪ್ ಯಾದವ್ ನೆಕ್ಸ್ಟ್ ಲೆವೆಲ್ ಆಟನ ಆಡ್ಕೊಡ್ತಿದ್ರು. ಒಟ್ಟಿನಲ್ಲಿ ಬೇಕಾಗಿರೋ ಟೈಮಲ್ಲಿ ವಿಕೆಟ್ಗಳನ್ನ ತಕ್ಕೊಡ್ತಿದ್ರು. ಇವರು ಬೇಡದೇ ಇರೋ ಮ್ಯಾಚಲ್ಲಿ ಹಾಕ್ಕೊಂಡು ಒಟ್ಟಿನಲ್ಲಿ ಗೆಲ್ಲೋ ಒಂದು ಮಾನ ಮರ್ಯಾದೆ ಪ್ರಶ್ನೆನ ಇವರು ಉಳಿಸ್ಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ ಒಟ್ಟಿನಲ್ಲಿ 1 ವಿಕೆಟ್ ತಕ್ಕೊಟ್ರು. ಇಲ್ಲಿ ಸುಂದರ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಇಲ್ಲಿ ಇಂಡಿಯಾ ಬೌಲಿಂಗು ಒಂಚೂರು ಇವರು ಮೊದಲೇ ಚೇಂಜ್ ಮಾಡಿದರೆ 2ನೇ ಮ್ಯಾಚ್ ಇಂದನೇ ಒಂಚೂರು ಗೆಲ್ಲೋ ಮೂಮೆಂಟ್ ಇರ್ತಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಟೀಮ್ನ ಈಗ ಚೇಂಜ್ ಮಾಡಿಸ್ಕೊಂಡು ಏನು ಉಪಯೋಗ ಇಲ್ಲ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ 236ಕ್ಕೆ ಚೇಂಜ್ ಮಾಡೋಕೆ ಕೊಟ್ಟರು. 4 ಓವರ್ 46 ಓವರ್ಗೆ ಆಲ್ ಔಟೇ ಆದರು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾದವರು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಏನು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಮೊದಲು ಹೆಂಗೆ ಇಲ್ಲಿ ಟಾಸ್ ಸೋತ್ಬಿಟ್ಟು ಬ್ಯಾಟಿಂಗ್ ಆಡ್ತಿದ್ರು ಹಂಗೆ ಇವರು ಸೇಮ್ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡೋಕ್ಕೆ ಹೋಗಿ ಆಸ್ಟ್ರೇಲಿಯಾದವರು ಆಲ್ ಔಟ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು ಇಲ್ಲಿ 230 ಚೇಂಜ್ ಮಾಡೋಕೆ ಕೊಟ್ಟರು. ಒಟ್ಟಿನಲ್ಲಿ ಇಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ರೋಹಿತ್ ಶರ್ಮಾ ಬಗ್ಗೆ ಒಟ್ಟಿನಲ್ಲಿ 100ನ ಹೊಡೆದ್ರು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಯೋಕೆ ಹುಡ್ಕಾಡಿ ಮಿನಿಮಮ್ ಇವರು 10 ರನ್ ಹೊಡೆಯೋ ತನಕನೂ ಒಂಚೂರು ಕುಟು ಆಡ್ತಿದ್ರು. ಆಮೇಲೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಒಟ್ಟಿನಲ್ಲಿ ಇವರಿಬ್ಬರೇ ಲಾಸ್ಟ್ವರೆಗೂ ಮ್ಯಾಚ್ನ ನಿಂತು ಮುಗಿಸ್ರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಿರೋರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇದ್ರಾ ಇಲ್ವಾ ಅಂದರೆ ನನ್ನ ಪ್ರಕಾರ ಇವರು ಫಾರ್ಮಲ್ಲಿ ಇದ್ದರು. ಯಾಕೆಂದರೆ ಸಿಕ್ಕಾಪಟ್ಟೆ ದಿನಗಳಾಗಿದ ನಂತರ ಇವರು 74 ರನ್ ಹೊಡೆದ್ರೂ ಸಿಕ್ಕಾಪಟ್ಟೆ ವ್ಯಾಲ್ಯೂ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಒಂದು ಗೇಮ್ ಆಫ್ ಡೇ ಹಿಂಗೆ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಬೌಲಿಂಗ್ ಮೇಲೆ ಸಿಕ್ಕಾಪಟ್ಟೆ ತೀರ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಜಾಂಪಾ 50 ರನ್ ಹೊಡೆಸ್ಕೊಂಡ್ರು. ಇಲ್ಲಿ ಹೇಸಲ್ವುಡ್ ಅಷ್ಟೇ ಒಟ್ಟಿನಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಹೇಸಲ್ವುಡ್ ಒಬ್ಬರು 1 ವಿಕೆಟ್ ತೆಗೆದ್ರೆ, ಶುಭ್ಮನ್ ಗಿಲ್ ವಿಕೆಟ್ ತೆಗೆದ್ರೆ, ಒಟ್ಟಿನಲ್ಲಿ ಸ್ಟಾನಿಸ್ಟ್ ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಇಲ್ಲಿ ಓಡಿಯಲ್ಲಿ
ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಮಿನಿಮಮ್ ಎಷ್ಟು ಸ್ಕೋರ್ ಹೊಡಿಬೇಕಂತ ಗೊತ್ತಿರುತ್ತೆ. ಅದರಿಂದ ಈಸಿ ಆಗುತ್ತೆ ಅಂತ ನನಗೇನು ಅನಿಸ್ತು. ಸೇಮ್ ಇಂಡಿಯಾಗೆ ಹಂಗೆ ಅನಿಸಿ 2 ಮ್ಯಾಚ್ ಸೋತರು ಹೊರತು ಒಟ್ನಲ್ಲಿ ಇಂಡಿಯಾ ಏನಾದ್ರು ಟಾಸ್ಕ್ ಗೆದ್ದಿದ್ರೆ ಒಟ್ನಲ್ಲಿ ಈ 2 ಮ್ಯಾಚ್ಗಳನ್ನ ಗೆಲ್ತಿದ್ರು. ಒಟ್ನಲ್ಲಿ ಸೀರೀಸ್ನ ಕೈವಶ ಮಾಡಿಕೊಂಡ್ರು. ಆಸ್ಟ್ರೇಲಿಯಾ ಮ್ಯಾಚ್ನ ಗೆದ್ರು ಹೊರತು ಸೀರೀಸ್ ಆಫ್ ದ ಟೂರ್ನಿಮೆಂಟ್ ರೋಹಿತ್ ಶರ್ಮಾಗೆ ಸಿಕ್ತು. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಒಟ್ನಲ್ಲಿ ಫಾರ್ಮ್ಗೆ ಕಮ್ ಬ್ಯಾಕ್ ಆದರು ಅನ್ಬೋದು. ಒಟ್ನಲ್ಲಿ ಮೇನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ 2027 ಆಡ್ತಾರೆ ಅಂದರೆ ನನಗೇನೋ ಸಿಕ್ಕಾಪಟ್ಟೆ ಒಟ್ನಲ್ಲಿ ಕನ್ಫ್ಯೂಸ್ ಆಗಿದ್ದೀನಿ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ನಲ್ಲಿ ಇಂಡಿಯಾ 2-1 ಸೀರೀಸ್ಗಳ ಮಾಡಿಕೊಂಡ್ರು. 3 ಸೀರೀಸಲ್ಲಿ ಇಂಡಿಯಾ 1 ಸೀರೀಸ್ ಗೆದ್ದರೆ ಸೀರೀಸಲ್ಲಿ 2 ಸೀರೀಸ್ನ ಆಸ್ಟ್ರೇಲಿಯಾದವರು ಗೆದ್ದರು. ಒಟ್ನಲ್ಲಿ ನಾನು ಅಂದ್ಕೊಂಡಿದ್ದೆ ಒಟ್ನಲ್ಲಿ ಇಂಡಿಯಾ ಅಟ್ಲೀಸ್ಟ್ 2 ಸೀರೀಸರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಇಂಡಿಯಾದವರು ಗೆಲ್ಲಿಲ್ಲ ಅನ್ನೋದಕ್ಕಿಂತ ಇಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಮ್ಯಾಚಲ್ಲಿ ಎಕ್ಸ್ಪೆಕ್ಟೇಷನ್ ಉಳಿಸ್ಕೊಂಡ್ರು. ಒಟ್ನಲ್ಲಿ ಇಂಡಿಯಾದವರು ಗೆದ್ರು ಗುರು. ಒಟ್ನಲ್ಲಿ 236ನ ಚೇಸ್ ಮಾಡಿ 237ಕ್ಕೆ ಹೊಡೆದ್ರು. ಬೇಗನೆ ಮ್ಯಾಚ್ನ ಮುಗಿಸ್ರು. 39 ಓವರ್ಗೆ ಮುಗಿಸಿದ್ರು. ಒಟ್ನಲ್ಲಿ 1 ವಿಕೆಟ್ನ ಕಳ್ಕೊಂಡು ಒಟ್ನಲ್ಲಿ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿನ ಕೊಡಬೇಕಾ ಕೊಡಬಾರ್ದಾ ಅಂತ ಒಂದು ಯಕ್ಷಣ ಪ್ರಶ್ನೆ ಆಗಿದೆ. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ರು ಗುರು. ಇಲ್ಲಿ ಪ್ರಿವ್ಯೂ ವಿಚಾರ ಮೊದಲೇ ರಿವ್ಯೂ ಮಾಡಿದ್ದೀನಿ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾದ ಬಗ್ಗೆ ನೀವು ಅಲ್ಲೇ ಫುಲ್ಲು ಈಗ ಪ್ರಿವ್ಯೂ ವಿಚಾರದಲ್ಲಿ ನೋಡೋದಿದ್ರೆ ಒಟ್ನಲ್ಲಿ ಇಂಡಿಯಾದವರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170-180 ಹೊಡಿಲೇಬೇಕು. ಒಟ್ನಲ್ಲಿ ಇಲ್ಲಿ ಬ್ಯಾಟಿಂಗ್ ಪಿಚ್ ಅಂದರೆ ಸಿಕ್ಕಾಪಟ್ಟೆ ಬ್ಯಾಟಿಂಗ್ಗೆ ಒಂಚೂರು ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದರೆ ಸ್ಪೀಡಿಂಗು ಮತ್ತು ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ನಲ್ಲಿ ಸ್ಪಿನ್ಗೆ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ ಅನ್ಬೋದು. ಒಟ್ನಲ್ಲಿ ಇವರು ಕುಲ್ದೀಪ್ ಯಾದವ್ನ ತರಬೇಕು ಗುರು ಟೀಮಲ್ಲಿ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180-190 ಹೊಡಿಲೇಬೇಕು. ಒಟ್ನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ T20 ಅಂದಾಗ ಇಂಡಿಯಾದವರು T20 ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. T20 ಗೇಮ್ ಅಂದಾಗೆಲ್ಲ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಯಾಕೆಂದರೆ ODI ಅಂದಾಗ ಅಂತ ಹೇಳ್ಕೊಳ್ಳೋ ಆಟನ ಇವರು ಆಡೋದಿಲ್ಲ ಅನ್ಬೋದು. T20 ಅಂದಾಗೆಲ್ಲ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಮೇನು ಟೀಮು ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಮೇನು ಇಲ್ಲಿ ಟಾಸ್ ಗೆದ್ದವರು ನನ್ನ ಪ್ರಕಾರ ಇಲ್ಲಿ ಫಸ್ಟು ಬೌಲಿಂಗ್ ಮಾಡ್ಕೋತಾರೆ. ಸೆಕೆಂಡು ಬ್ಯಾಟಿಂಗ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಕಷ್ಟ ಅನ್ಬೋದು. ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಒಂಚೂರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟೇ ಬಿಡ್ತಾರೆ ಅನ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಂಚೂರು ಚೆನ್ನಾಗಿ ಆಡ್ತಾರೆ ಅನ್ಬೋದು. ಈ ಮ್ಯಾಚ್ ಎಲ್ಲಪ್ಪ ನಡೆಸ್ತಾರೆ ಅನ್ಬೋದು. ಇದು ಆಸ್ಟ್ರೇಲಿಯಾ ಹೋಮ್ ಗ್ರೌಂಡಲ್ಲೇ ನಡೆಸ್ತಾರೆ. ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಹೋಮ್ ಗ್ರೌಂಡಲ್ಲಿ ಏನು ನಡೆಸೋದಿಲ್ಲ. ಆಸ್ಟ್ರೇಲಿಯಾ ಹೋಮ್ ಗ್ರೌಂಡಲ್ಲಿ ಟೀಮಲ್ಲೇ ನಡೆಸ್ತಾರೆ. ಒಟ್ನಲ್ಲಿ ಇಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಮೇನು ಇಲ್ಲಿ ಬಿಗ್ ಓಪನರ್ ಆದ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಇರ್ತಾರೆ, ತಿಲಕ್ ವರ್ಮಾ ಇರ್ತಾರೆ. ಮೇನು ಇಲ್ಲಿ ಕ್ಯಾಪ್ಟನ್ಸಿನಾಗಿ ಸೂರ್ಯಕುಮಾರ್ ಯಾದವ್ ಇರ್ತಾರೆ. ಸಂಜು ಸ್ಯಾಮ್ಸನ್ನ ಕಮ್ಬ್ಯಾಕ್ ಮಾಡಿಸಿದ್ದಾರೆ ಅನ್ಬೋದು. ಕೀಪರ್ ಆಗಿ ಇಲ್ಲಿ ಅಕ್ಷಯ್ ಪಟೇಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶಿವಮ್ ದುಬೆ ಇದ್ದಾರೆ. ಒಟ್ನಲ್ಲಿ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೆ ಇಲ್ಲಿ ಕಮ್ಬ್ಯಾಕ್ ಮಾಡಿಸಿದ್ದಾರೆ. ಫಸ್ಟ್ T20 ಮಾಡ್ಕೊಂಡಿದ್ದಾರೆ ಅನ್ಬೋದು. ಇಲ್ಲಿ ಹರ್ಷದೀಪ್ ಸಿಂಗ್ನ ತಗೊಬಂದಿದ್ದಾರೆ. ಇಲ್ಲಿ ಮೇನ್ ಬಿಗ್ ಇಂಪಾರ್ಟ್ ಆಗಿಬಿಟ್ಟು ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಕಮ್ಬ್ಯಾಕ್ ಮಾಡಿದರೆ. ವರುಣ್ ಚಕ್ರವರ್ತಿನೂ ಅಷ್ಟೇ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಶಿವಮ್ ದುಬೆ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮೇನ್ ಅಭಿಷೇಕ್ ಶರ್ಮಾ ಬಗ್ಗೆ ಕೇಳಂಗೆ ಇಲ್ಲ. ಅವರಿಬ್ಬರು ಕ್ಲಿಕ್ ಆಗಿಬಿಟ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಬೋದು. ಮೇನು ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮೇನು ಇಲ್ಲಿ ಕ್ಯಾಪ್ಟನ್ಸಿಯಾಗಿ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಏಷ್ಯಾ ಕಪ್ಪಲ್ಲಿ ಚೆನ್ನಾಗಿ ಮಾಡಿದರು. ಈ ಕಪ್ಪಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. T20 ಅಂದಾಗೆಲ್ಲ ಇಂಡಿಯಾ ಯಾವುದೇ ಮ್ಯಾಚ್ನೂ ಬಿಟ್ಕೊಡೋದಿಲ್ಲ ಅನ್ಬೋದು. ಕಷ್ಟದ ಮ್ಯಾಚ್ ಆಗಲಿ, ಈಸಿ ಮ್ಯಾಚ್ ಆಗಲಿ, ಒಟ್ನಲ್ಲಿ ಅಂಥ ಈಸಿ ಮ್ಯಾಚ್ಗಳನ್ನ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ T20 ಫಾರ್ಮೆಟ್ಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅವರು ರಿಟೈರ್ಡ್ ಘೋಷಿಸಿದ್ದಾರೆ. ಒಟ್ನಲ್ಲಿ ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ. ಒಟ್ನಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಟ್ನಲ್ಲಿ ಶಿವಮ್ ದುಬೆನೂ ಅಷ್ಟೇ. ಇಲ್ಲಿ ಮೇನು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಅವ್ರ ಕೈಲಿ ಓವರ್ ಕೊಡ್ತಾರೆ ಅನ್ಬೋದು. ಮೇನು ಅಶ್ವಥ್ ಸಿಂಗು ಅಷ್ಟೇ. ಇಲ್ಲಿ ವರುಣ್ ಚಕ್ರವರ್ತಿ ಗೇಮ್ ಚೇಂಜರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸ್ಪಿನ್ನಿಂಗ್ಗೆ ಒಟ್ನಲ್ಲಿ ಆಸ್ಟ್ರೇಲಿಯಾಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇರುತ್ತೆ. ಒಟ್ನಲ್ಲಿ ಸ್ಪಿನ್ನಿಂಗ್ಗೆ ಇವರು ಸಿಕ್ಕಾಪಟ್ಟೆ ಯೂಸ್ಫುಲ್ ಅನ್ನೋದಕ್ಕಿಂತ ಒಟ್ನಲ್ಲಿ ಸ್ಪಿನ್ನರ್ ಕೈಲಿ ತುಂಬ ಚೆನ್ನಾಗಿ ಓವರ್ಗಳನ್ನ ಕೊಡೋ ಓವರ್ಗಳನ್ನ ತುಂಬ ಚೆನ್ನಾಗಿ ಕೊಟ್ಟರೆ ಗೇಮ್ ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಮೇನು ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಕಮ್ಬ್ಯಾಕ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ
ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಟೋಟಲ್ ಆಗಿ ಅಭಿಷೇಕ್ ಶರ್ಮಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ಒಟ್ನಲ್ಲಿ ವೈಸ್ ಕ್ಯಾಪ್ಟನ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ವೈಸ್ ಕ್ಯಾಪ್ಟನ್ ಆಗಿ ಇಲ್ಲಿ ಶುಭ್ಮನ್ ಗಿಲ್ನ ಮಾಡ್ಕೊಂಡಿದ್ದಾರೆ. ಆಲ್ ಫಾರ್ಮ್ಯಾಟ್ನ ಶುಭ್ಮನ್ ಗಿಲ್ನ ನೋಡ್ತಿದ್ದಾರೆ. ಒಟ್ನಲ್ಲಿ ತಿಲಕ್ ವರ್ಮನು ಅಷ್ಟೇ, ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅಷ್ಟೇ. ಸೂರ್ಯಕುಮಾರ್ ಯಾದವ್ನ ಓನ್ಲಿ T20 ಆಗಿ ನೋಡ್ತಿದ್ದಾರೆ. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಒಟ್ನಲ್ಲಿ ಕ್ಲಿಕ್ ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಇಂಡಿಯನ್ ಟೀಮ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಅನ್ಬೋದು. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ಗೆ ಮತ್ತೊಮ್ಮೆ ಚಾನ್ಸ್ ಕೊಡ್ತಿದ್ದಾರೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ನನಗೇನು ಅನಿಸ್ತಿದೆ. ಒಟ್ನಲ್ಲಿ ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ ಬಗ್ಗೆ ಏನು ಇವರು ಕೊಟ್ಟಿಲ್ಲ. ಒಟ್ನಲ್ಲಿ ಸೌತ್ ಆಫ್ರಿಕಾ ಸೀರೀಸ್ಗೆ ಹಾಕೋತಾರೆ, ಆಸ್ಟ್ರೇಲಿಯಾ ಸೀರೀಸ್ಗೆ ಹಾಕೊಳ್ಳೋ ಡೌಟ್ ಅನ್ಬೋದು. ಒಟ್ನಲ್ಲಿ ಟೋಟಲ್ ಹೆಡ್ ನೋಡೋದಾದರೆ ಒಟ್ನಲ್ಲಿ ಇಲ್ಲಿ ಇಂಡಿಯಾದವರು ಅಪ್ಪರ್ ಆಗಿ ಕಾಣ್ತಿದ್ದಾರೆ. T20 ಅಂದಾಗೆಲ್ಲ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ 32 ಮ್ಯಾಚಲ್ಲಿ ಇಂಡಿಯಾ 20 ಮ್ಯಾಚ್ ಗೆದ್ದಿದ್ರೆ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಡಲ್ಲಾಗಿ ಕಾಣ್ತಿದ್ದಾರೆ. 11 ಮ್ಯಾಚ್ ಗೆದ್ದಿದ್ರೆ ಇಂಡಿಯಾದವರು 11 ಮ್ಯಾಚ್ನ ಸೋತಿದ್ದಾರೆ. T20ಲಿ ಆಸ್ಟ್ರೇಲಿಯಾದವರು 20 ಮ್ಯಾಚ್ನ ಸೋತಿದ್ದಾರೆ. ಒಟ್ಟಿನಲ್ಲಿ ಒಂದು ಕೂಡ ನೋ ರಿಸಲ್ಟ್ ಆಗಿದೆ. ಒಟ್ಟಿನಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದ್ರೂ ಇರ್ಬೋದು. ಮಳೆ ಏನಾರು ಬಂದರೆ ಒಂಚೂರು ಕಡಿಮೆ ಓವರ್ ಮಾಡೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಅನ್ನೋದಕ್ಕಿಂತ ಇಂಡಿಯಾ T20 ಅಂದಾಗೆಲ್ಲ ಒಟ್ಟಿನಲ್ಲಿ ಅಪ್ಪರ್ ಆಗಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಅಭಿಷೇಕ್ ಶರ್ಮಾ ಆಗಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಭಿಷೇಕ್ ಶರ್ಮಾ ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಅಂದಾಗೆಲ್ಲ ಒಂಚೂರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಆಸ್ಟ್ರೇಲಿಯವ್ರು ತಗೋತಾರೆ. ಒಟ್ಟಿನಲ್ಲಿ ಅದರಿಂದ ಹೊರತು ಏನು ಇವರು ಗೆಲ್ತಾರ ಅಂದರೆ ನನ್ನ ಪ್ರಕಾರ ಡೌಟು ಅನ್ಬೋದು. ಒಟ್ಟಿನಲ್ಲಿ T20 ಅಂದಾಗೆಲ್ಲ ಒಟ್ಟಿನಲ್ಲಿ ಇಂಡಿಯಾದವರು ಗೆಲ್ತಾರೆ ಅಂತ ನನಗೇನೋ ಒಟ್ಟಿನಲ್ಲಿ ಚೆನ್ನಾಗಿ ಕಾಣ್ತಿದೆ ಇಂಡಿಯಾ ಟೀಮು ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂದಾಗೆ ಆಸ್ಟ್ರೇಲಿಯಾಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದ್ರೂ ಒಟ್ಟಿನಲ್ಲಿ T20 ಅಂದಾಗೆಲ್ಲ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಒಟ್ಟಿನಲ್ಲಿ ಇಂಡಿಯಾದವರು ಗೆಲ್ತಾರೆ ಅಂತ ನನಗೇನು ಅನಿಸ್ತಿದೆ. T20 ಅಂದಾಗೆಲ್ಲ ಇಂಡಿಯಾದವರು ಗೆಲ್ತಾರೆ. ಒಟ್ಟಿನಲ್ಲಿ ರಿವ್ಯೂ ಮ್ಯಾಚು ಮಾಡಿದ್ದೀನಿ, ಪ್ರಿವ್ಯೂ ಮ್ಯಾಚು ಮಾಡಿದ್ದೀನಿ. ಒಟ್ಟಿನಲ್ಲಿ ಈ ಮ್ಯಾಚ್ ಎಷ್ಟು ಗಂಟೆಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ಬರುತ್ತೆ ಅಂದರೆ ಟಿವಿಲಿ ಸ್ಟಾರ್ ಸ್ಪೋರ್ಟ್ಸ್ ಟಿವಿಲಿ ಬರುತ್ತೆ, ಒಂದು ಕನ್ನಡದಲ್ಲಿ. ಫೋನಲ್ಲಿ ಒಟ್ಟಿನಲ್ಲಿ ಜಿಯೋ ಹಾಟ್ಸ್ಟಾರ್ ಬರುತ್ತೆ. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಬೇಗ 1000 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸಿಗುವ ಮುಂದಿನ ವೀಡಿಯೋದಲ್ಲಿ.